ನಮಸ್ತೆ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ನನ್ನ ರಾಯರ ಭಕ್ತರಿಗೂ ವಂದನೆಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮೊದಲಿಗೆ ನನ್ನ ಗುರು ರಾಯರಿಗೆ ವಂದಿಸುತ್ತಾ ರಾಯರ ಅಕ್ಷರಮಾಲಿಕಾ ಸ್ತೋತ್ರ. ಶ್ರೀ ಕೃಷ್ಣಾವಧೂತಕೃತ ಶ್ರೀ ರಾಘವೇಂದ್ರ ಅಕ್ಷರಮಾಲಿಕಾ ಸ್ತೋತ್ರ. 52 ಶ್ಲೋಕ ಇರುವಂತಹ ಈ ಸ್ತೋತ್ರವನ್ನು ವಾರಕ್ಕೆ ಒಂದು ಸ್ತೋತ್ರದಂತೆ 52 ವಾರ ಅರ್ಥಸಹಿತ ವಿವರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಇದು ಕಲಿಯುವ ಆಸಕ್ತಿ ಉಳ್ಳವರಿಗಾಗಿ ಮಾತ್ರ. ನಾನು ತಿಳಿದುಕೊಂಡು ನಿಮಗೂ ತಿಳಿಸುವ ಸಣ್ಣ ಪ್ರಯತ್ನ. ಇದನ್ನು ಪ್ರತಿ ಗುರುವಾರ ಬೆಳಿಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಕೃಷ್ಣಾವಧೂತರು ರಾಘವೇಂದ್ರ ತಂತ್ರ ಎಂಬ ಸುಂದರ ಕೃತಿಯನ್ನು ರಚಿಸಿಕೊಟ್ಟಿದ್ದಾರೆ. ಇದರಲ್ಲಿ 15 ಪಟಲಗಳಲ್ಲಿ 11ನೇ ಪಟಲ ಅಕ್ಷರಮಾಲಿಕಾ ಸ್ತೋತ್ರ. ಅಕಾರದಿಂದ ಕ್ಷಕಾರದವರೆಗೂ ಇರುವಂತಹ ಎಲ್ಲ ಅಕ್ಷರಗಳಿಂದ ಒಂದು ರೀತಿಯಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಿ ಇಂತಹ ಭಗವಂತನನ್ನು ಒಲಿಸಿಕೊಂಡವರು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಇವರನ್ನು ನಂಬಿದರೆ ನಿಮಗೆ ಎಂದಿಗೂ ಎಂದೆಂದಿಗೂ ಕೆಡುಕಿಲ್ಲ ಎಂಬುದನ್ನು ಅದ್ಭುತವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಬನ್ನಿ, ಜೊತೆಯಾಗಿ ಕಲಿಯುತ್ತಾ ತಿಳಿದುಕೊಳ್ಳುತ್ತಾ ನಮ್ಮ ರಾಯರ ಕೃಪೆಗೆ ಪಾತ್ರರಾಗೋಣ. ಈ ವಿಡಿಯೋ ನಿಮಗೆ ಕಂಟಿನ್ಯೂ ಆಗಿ ಸಿಗಬೇಕು ಅಂತಂದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಕಂಟಿನ್ಯೂಟಿ ಮಿಸ್ ಆಗೋದಿಲ್ಲ. ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನ್ನೊಂದಿಗೆ ಹಂಚಿಕೊಳ್ಳಬಹುದು. ಮೊದಲನೇ ಸ್ತೋತ್ರದೊಂದಿಗೆ ನಾಳೆ ನಿಮಗೆ ಸಿಗುತ್ತೇನೆ. ಖಂಡಿತ ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದೇ ಆಗುತ್ತೆ. ನಮಸ್ಕಾರ.